ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ 5:30 ಆಗಿದೆ. ಈಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ದಾವಣಗೆರೆಗೆ ಹೊರಟಿದ್ದೀವಿ. ಏನಕ್ಕೆ ದಾವಣಗೆರೆಗೆ ಹೋಗ್ತಿದ್ದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಮತ್ತು ಮಮ್ಮಿ ಇಲ್ಲಿ ರೆಡಿ ಕೂಡ ಆಗಿದ್ದಾರೆ. ಈಗ ಕಾಫಿ ಕುಡಿದ್ಬಿಟ್ಟು ಹೊರಡೋಣ. ನಾವು ಹೊರಟಾಗ 6 ಗಂಟೆ ಆಗಿತ್ತು. ಆಗ ಸ್ವಲ್ಪ ಕತ್ಲಿತ್ತು. ಈಗ ನಾವು ದಾವಣಗೆರೆ ಹತ್ತಿರ ಬಂದಿದ್ದೀವಲ್ವ, ಬೆಳಕಾಗಿದೆ. ಟೈಮ್ ಬಂದು 8:45 ಆಗಿದೆ ಅನಿಸುತ್ತೆ. ಮತ್ತು ನಾವು ದಾವಣಗೆರೆಗೆ ಈಗ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಬೆಂಗಳೂರಿಂದ ದಾವಣಗೆರೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಅದಕ್ಕೆ ನಮ್ಮ ಯಜಮಾನರು ಅಲ್ಲಿ ಮನೆ ನೋಡಿದ್ದಾರೆ. ಆ ಮನೆಗೆ ಹಾಲು ಉಗ್ಸೋಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ನಾವೀಗ ಮನೆ ಹತ್ರ ಕೂಡ ಬಂದ್ವಿ. ನಾವು ಹಾಲು ಉಗ್ಸೋ ಟೈಮಿಂಗ್ಸ್ ಕೇಳಿದ್ವಿ. ಅವರು 9 ಗಂಟೆಯಿಂದ 11 ಗಂಟೆ ಒಳಗೆ ಉಗ್ಗಿಸ್ಬೋದು ಅಂತ ಹೇಳಿದರು. ಅದಕ್ಕೆ ನಾವು ಸ್ವಲ್ಪ ಬೇಗನೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಯಾಕಂದರೆ ಮನೆಯಲ್ಲೆಲ್ಲ ಸ್ವಲ್ಪ ಧೂಳು ಕಸ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೀವು ಅಂದ್ಕೊಳ್ಬೋದು, ಬೆಂಗಳೂರಿಂದ ದಾವಣಗೆರೆಗೆ ಯಾಕೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಹಸ್ಬೆಂಡು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರಲ್ಲ, ಆ ಕಂಪ್ನಿಯಿಂದ ದಾವಣಗೆರೆಗೆ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ನಾವು ದಾವಣಗೆರೆಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಈಗ ಮಮ್ಮಿ ಪೂಜೆ ಕೂಡ ರೆಡಿ ಮಾಡ್ಕೊಳ್ತಿದ್ದಾರೆ. ಪಾಪ ನಮ್ಮ ಯಜಮಾನರು 1 ವೀಕಿಂದ ಮನೆ ಹುಡುಕಿದ್ದಾರೆ. ಯಾವ ಮನೆಯೂ ನಮಗೆ ಅಡ್ಜಸ್ಟ್ ಆಗೋ ಥರ ಸಿಕ್ಕೇ ಇರಲಿಲ್ಲ. ಫೈನಲಿ ನಮಗೆ ಈ ಮನೆಗೆ ಸಿಕ್ತು. ಪೂಜೆಗೆ ಏನೇನು ಸಾಮಾನು ಬೇಕೋ ಅದೆಲ್ಲ ನಮ್ಮ ಅಮ್ಮನ ಮನೆಯಿಂದನೇ ತೊಗೊಬಂದಿದ್ವಿ. ಈ ದೇವ್ರ ಫೋಟೋ ಎಲ್ಲ ಹೊಸದು ತೊಗೊಂಬಂದಿದ್ವಿ. ಯಾಕಂದರೆ ಬೆಂಗಳೂರಿಂದ ಹೋಗಿ ತೊಗೊಬರೋದು ಮತ್ತು ಓಡಾಡೋದೆಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು, ಒಂದೇ ಸರ್ತಿ ಸಾಮಾನು ಶಿಫ್ಟ್ ಮಾಡ್ಬೇಕಾದ್ರೆ ತೊಗೊಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಅಮ್ಮನ ಮನೆಯಿಂದನೇ ಎಲ್ಲ ತೊಗೊಂಬಂದ್ವಿ. ಮಮ್ಮಿಲಿ ಒಂದು ಕಡೆ ಹಾಲು ಉಗ್ಸೋಕ್ಕೆ ಹಾಲನ್ನು ಬಿಸಿಗಿಟ್ಟಿದ್ದಾರೆ ಮತ್ತು ಪೂಜೆ ಕೂಡ ಮಾಡ್ತಾಯಿದ್ದಾರೆ. ಪೂಜೆಗೆ ಏನೇನು ಇಟ್ಟಿದ್ದೀವಿ ಅಂತ ಕೂಡ ನೀವು ನೋಡ್ಬೋದು. ಉಪ್ಪು, ಬೇಳೆ, ಅಕ್ಕಿ, ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ತುಂಬಿದ ಕೊಡ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕೂಡ ಈಗ ಮಮ್ಮಿ ಪೂಜೆ ಮಾಡ್ತಾಯಿದ್ದಾರೆ. ಮತ್ತು ನಾವು ಫಸ್ಟಿಗೆ ಒಂದು ದೊಡ್ಡ ಫೋಟೋನೇ ತೊಗೊಂಡಿದ್ವಿ. ಮತ್ತು ನಾವು ಬಸ್ಸಲ್ಲಿ ಬರಬೇಕಾದ್ರೆ ಆ ಬ್ಯಾಗ್ ಮಿಸ್ ಆಗಿಬಿಡ್ತು. ಅದನ್ನು ಯಜಮಾನರು ಕಲೆಕ್ಟ್ ಮಾಡಿಕೊಂಡ್ರು. ಮತ್ತು ಈಗ ಪೂಜೆಗೆ ಫೋಟೋ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ದಾವಣಗೆರೆಗೆ ಬಂದಮೇಲೆ ಹೋಗಿ ಹೊಸ ಫೋಟೋ ತೊಗೊಬಂದರು. ಚಿಕ್ಕದೇ ಇರಲಿ ಈಗ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನು ತೊಗೊಬಂದು ಪೂಜೆ ಮಾಡ್ತಿದ್ದಾರೆ. ಮತ್ತು ಹಾಲು ಕಾಯಕ್ಕಿಟ್ಟಿದ್ರಲ್ಲ, ಅದಕ್ಕೆ ಕೂಡ ಅಮ್ಮ ಈಗ ಪೂಜೆ ಮಾಡ್ತಾಯಿದ್ದಾರೆ. ನನಗೆ ಏನೇ ಒಂದು ಪೂಜೆ ಆಗಲಿ, ಏನೇ ಒಂದು ಮಾಡಿದ್ರು ನಮ್ಮಮ್ಮ ಮಾಡಿದ್ರೇ ನನಗೊಂಥರ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನಗೆ. ಈಗ ಕರ್ಪೂರ ಬೆಳಗಿ ಪೂಜೆ ಮಾಡ್ತಾಯಿದ್ದಾರೆ ಅಮ್ಮ. ಮತ್ತು ಕೆಲವರು ಲಾಸ್ಟ್ ವ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ಕಾಮೆಂಟ್ ಮಾಡಿದರು, ಯಾಕೆ ನೀವು ವ್ಲಾಗ್ನ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಿಲ್ಲ, ಏನಾದರೂ ಪ್ರಾಬ್ಲಮ್ ಅಂತ. ಏನು ಪ್ರಾಬ್ಲಮ್ಮೂ ಇಲ್ಲ, ನಾನೇ ಸ್ವಲ್ಪ ಬ್ಯುಸಿ ಇದ್ದೀನಿ ಈಗ. ಅದಕ್ಕೇ ಕಂಟಿನ್ಯೂಸ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ವ್ಲಾಗ್ ಎಲ್ಲ ಶೂಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಆದರೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಾಯಿದೆ. ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಮತ್ತು ಈಗ ಹಾಲು ಕೂಡ ಚೆನ್ನಾಗಿ ಉಗ್ತಾ ಇದೆ. ನಾವು ಬೆಂಗಳೂರಿಂದ ದಾವಣಗೆರೆಗೆ ಶಿಫ್ಟ್ ಆಗೋದು ನಮ್ಮ ದೊಡ್ಡಮ್ಮನಿಗಂತೂ ಚೂರು ಇಷ್ಟನೇ ಇಲ್ಲ. ಯಾಕಂದರೆ ನಮ್ಮ ದೊಡ್ಡಮ್ಮ, ನಾವೇನೇ ಒಂದಕ್ಕಾದ್ರೆ ನಮ್ಮ ದೊಡ್ಡಮ್ಮ ನಮ್ಮ ಮನೆಗೆ ಬರೋರು, ನಾವು ಅವ್ರ ಮನೆಗೆ ಹೋಗ್ತಾಯಿದ್ವಿ. ಎಲ್ಲದಕ್ಕೂ ಹತ್ರ ಚೆನ್ನಾಗಿತ್ತು. ಈಗ ದಾವಣಗೆರೆಗೆ ಬರ್ತಾಯಿದ್ದೀವಲ್ಲ, ದೂರ ಅಲ್ವಾ, ಅದಕ್ಕೆ ಅವ್ರಿಗೆ ಬೇಜಾರು. ಮತ್ತು ಈಗ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ. ನಂದು ಪೂಜೆ ಆದಮೇಲೆ ಯಜಮಾನ್ರು ಪೂಜೆ ಮಾಡಿದ್ರು. ಯಜಮಾನ್ರು ಆದಮೇಲೆ ನಮ್ಮ ಚಿಕ್ಕಮ್ಮ ಬಂದಿದ್ರಲ್ವ, ಅವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ನೋಡಿ.
ನಮ್ಮ ಪಪ್ಪ ಮತ್ತು ನನ್ನ ತಂಗಿ ಬರಲಿಲ್ಲ. ಯಾಕಂದರೆ ನಮ್ಮ ಪಪ್ಪಂಗೆ ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೆ ಅವ್ರು ಬರಲಿಲ್ಲ. ನನ್ನ ತಂಗಿಗೆ ಕಾಲೇಜ್ ಇತ್ತು, ಅದಕ್ಕೆ ಅವಳು ಬರಲಿಲ್ಲ. ಈಗ ಪೂಜೆ ಎಲ್ಲ ಆಯ್ತಲ್ವ, ಅರ್ಶಿನ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಮಮ್ಮಿ ಮತ್ತು ಚಿಕ್ಕಮ್ಮನಿಗೆ ಕೊಡ್ತಾಯಿದ್ದೀನಿ. ಅಕ್ಕಪಕ್ಕದವ್ರಿಗೆ ಕರೆದೆ, ಅವ್ರು ಯಾರೂ ಬರಲೇ ಇಲ್ಲ. ಅದಕ್ಕೇ ಮಮ್ಮಿ ಮತ್ತು ಚಿಕ್ಕಮ್ಮನಿಗೆ ಇಲ್ಲಿ ಅರಶಿನ ಕುಂಕುಮ ಕೊಡ್ತಾಯಿದ್ದೀನಿ. ಮತ್ತು ಪೂಜೆ ಎಲ್ಲ ಆದಮೇಲೆ ನಾವು ಇವತ್ತೇ ವಾಪಸ್ ಹೋಗ್ತೀವಿ ಭದ್ರಾವತಿಗೆ. ಮತ್ತು ನಾನು ಯಾವಾಗ ಯಜಮಾನ್ರ ಮನೆಗೆ ಬರ್ತೀನಿ ಅಂತ ನೀವು ಅಂದ್ಕೊಳ್ಬೋದು. ಈಗ ನೆಕ್ಸ್ಟ್ ಮಂತು 9 ಮಂತ್ಗೆ ಪಾಪುಗೆ ನಾಮಕರಣ ಇದೆ ಡಿಸೆಂಬರ್ಗೆ. ಅದಾದಮೇಲೆ ನಾನು ದಾವಣಗೆರೆಗೆ ಬಂದು ಯಜಮಾನ್ರ ಜೊತೆಗೇ ಇರ್ತೀನಿ. ಮತ್ತು ಈಗ ಪಾಪು ಕೂಡ ಅಲ್ಲೇ ಆಟ ಆಡ್ತಾಯಿದ್ದಾನೆ, ನೀವು ನೋಡ್ಬೋದು. ಈಗ ಪೂಜೆ ಎಲ್ಲನೂ ಆಯ್ತಲ್ವ, ಟೈಮ್ ಕೂಡ ಸ್ವಲ್ಪ ಲೇಟಾಗಿತ್ತು. ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇರೋ ಹೋಟೆಲಿಗೆ ಹೋದ್ವಿ. ಎಲ್ಲರೂ ದೋಸೆ ತೊಗೊಂಡ್ವಿ. ದೋಸೆ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಆಮೇಲೆ ಯಜಮಾನ್ರು ಚಿತ್ರದುರ್ಗಕ್ಕೆ ಹೋದರು. ಯಾಕಂದರೆ ಬಸ್ಸಲ್ಲಿ ಬ್ಯಾಗ್ ಬಿಟ್ಟಿರಲ್ಲ, ಅದನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದರು. ನಾವು ಬಸ್ ಸ್ಟಾಪಿಗೆ ಬಂದು ಭದ್ರಾವತಿಗೆ ಹೊರಟ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.